ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೀಗೆ ಇಂಜಿನಿಯರಿಂಗ್ ಸಂಬಂಧಿತ ಪ್ರಾಬ್ಲಮ್ಸ್ ಅಥವಾ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗಳ ಜೊತೆನೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೆಲೆಕ್ಷನ್ ಸಾರ್ಟ್ ಅಲ್ಗಾರಿದಮ್ನ ನಾವು ಕಲಿಯೋಕೆ ಹೊರಟಿದ್ದೀವಿ. ಸೆಲೆಕ್ಷನ್ ಸಾರ್ಟ್ ಅಲ್ಗಾರಿದಮ್ ಅಂದರೆ ನಮಗೆ ಯಾವುದಾದ್ರು ಕೊಟ್ಟಿರುವಂತಹ ಅರೇ ಇರ್ಬೋದು ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್, ಅರೇ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟನ್ನು ನಾವು ಚೂಸ್ ಮಾಡ್ತೀವಿ. ಸ್ಮಾಲೆಸ್ಟ್ ಎಲಿಮೆಂಟನ್ನು ಚೂಸ್ ಮಾಡಿ ಆ ಕೊಟ್ಟಿರುವಂಥ ಅರೇಯಲ್ಲಿ ಇರುವಂತಹ ಫಸ್ಟ್ ಎಲಿಮೆಂಟ್ ಜೊತೆ ನಾವು ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಎಲಿಮೆಂಟ್ ಜೊತೆ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಅರೇ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಅರೇ 7 4 10 8 3 1. ಅರೇ ನೇಮ್ ಎಕ್ಸ್ ಅಂತ ಕೊಡೋಣ. ಟೋಟಲ್ ಎಷ್ಟು ಎಲಿಮೆಂಟ್ ಇದೆ? 6 ಎಲಿಮೆಂಟ್ ಇದೆ. 7 4 10 8 3 1. ಟೋಟಲ್ n is equal to 6. ಇಂಡೆಕ್ಸ್ ಬರೆಯೋಣ. ಇಂಡೆಕ್ಸಿಂಗ್ 0 1 2 3 4 5. ಟೋಟಲ್ ಇಂಡೆಕ್ಸ್ 0 to 5, ಟೋಟಲ್ 6 ಎಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೇಗೆ ಮಾಡ್ತಾ ಹೋಗ್ತೀವಿ ಅಂದರೆ, ಮಿನಿಮಮ್ ಎಲಿಮೆಂಟನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಫಸ್ಟು ನಾವು ಸಾರ್ಟೆಡ್ ಮತ್ತು ಅನ್ಸಾರ್ಟೆಡ್ ಆಗಿ ಈ ಕೊಟ್ಟಿರುವಂತಹ ಅರೆಯನ್ನು ನಾವು ಬೈಪಾರ್ಟ್ ಮಾಡ್ತಾ ಹೋಗ್ತೀವಿ. ಹೇಗೆ? ಮೊದಲನಿಗೆ ನಮಗೆ ಕೊಟ್ಟಿರೋ ಅರೆ ಏನು? 7 4 10 8 3 ಮತ್ತು 1 ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂಥ ಅರೆ ಅನ್ಸಾರ್ಟೆಡ್ ಅರೇನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಅನ್ಸಾರ್ಟೆಡ್ ಸೈಡಲ್ಲೇ ಬರ್ಕೊಂಡಿದ್ದೀವಿ. ಸಾರ್ಟೆಡ್ ಸೈಡಲ್ಲಿ ಏನೂ ಇಲ್ಲ, ಖಾಲಿ ಇದೆ ಸ್ಟಾರ್ಟಿಂಗಲ್ಲಿ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಈ ಅನ್ಸಾರ್ಟೆಡ್ ಸೈಡಲ್ಲಿರುವಂತಹ ಎಲಿಮೆಂಟ್ಸ್ಗಳಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟನ್ನು ನೋಡ್ತೀವಿ. ಸ್ಮಾಲೆಸ್ಟ್ ಎಲಿಮೆಂಟ್ 7 4 10 8 3 ಮತ್ತು 1 ಯಾವುದು? 1. ಈ 1 ಚೂಸ್ ಮಾಡ್ತೀವಿ. ಈ 1 ನಾವು ಯಾವ್ದು ಜೊತೆ ಸ್ವ್ಯಾಪ್ ಮಾಡ್ತೀವಿ? ಅನ್ಸಾರ್ಟೆಡ್ ಅರೆಯಲ್ಲಿರುವಂತಹ ಮೊದಲನೇ ಎಲಿಮೆಂಟ್ ಅಂದರೆ 7 ಜೊತೆ ನಾವು ಸ್ವ್ಯಾಪ್ ಮಾಡ್ತೀವಿ. 7 ಒಂದು ಜಾಗ ತಗೊಳುತ್ತೆ. ಇವಾಗ ನಮಗೆ ಹೊಸ ಅರೆ ಹೆಂಗೆ ಬರುತ್ತೆ? 1 4 10 8 3 ಮತ್ತು 7. ಈಗ ನಾವು 1 ಸಾರ್ಟ್ ಮಾಡಿದ್ವಿ, ಯಾಕಂದರೆ ಇಲ್ಲಿಂದ ತೊಗೊಂಬಂದು ನಾವು ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದೀವಿ ಮಿನಿಮಮ್ ಎಲಿಮೆಂಟನ್ನು. ಅವಾಗೇನಾಗುತ್ತೆ? 1 ಸಾರ್ಟೆಡ್ ಆಗಿದೆ. ನಮಗೆ ಈಗ ಈ ಕಡೆ ಇರುವಂಥ 1 ಸಾರ್ಟೆಡ್, ಇನ್ನು 4 10 8 3 7 ಮಾತ್ರ ಅನ್ಸಾರ್ಟೆಡ್ ಆಗಿದೆ. ಈಗ ಮತ್ತೆ ಸೇಮ್ ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡೋದು ಅದನ್ನೇ ಇಲ್ಲಿ ಮಾಡ್ತೀವಿ ಕೂಡ. ಈಗ 4 10 8 3 ಮತ್ತು 7 ಕಡಿಮೆ ಯಾವುದು? ಎಲಿಮೆಂಟ್ 3. ಈ 3 ನಾವು ಸೆಲೆಕ್ಟ್ ಮಾಡ್ತೀವಿ. ನಂಬರ್ 3 ಸೆಲೆಕ್ಟ್ ಮಾಡಿ ಮೊದಲನೇ ಎಲಿಮೆಂಟ್ ಯಾವುದು? ಅನ್ಸಾರ್ಟೆಡ್ ಲಿಸ್ಟಲ್ಲಿರೋ ಮೊದಲನೇ ಎಲಿಮೆಂಟಲ್ಲಿ. ಸಾರ್ಟೆಡ್ ಲಿಸ್ಟಿಗೆ ಹೋಗ್ಕೂಡ್ದು. ಅನ್ಸಾರ್ಟೆಡ್ ಲಿಸ್ಟಲ್ಲಿರುವಂಥ ಮೊದಲನೇ ಎಲಿಮೆಂಟ್ ಜೊತೆ ಸ್ವ್ಯಾಪ್ ಮಾಡ್ತೀವಿ, ಅಂದರೆ 4 ಜೊತೆ ಸ್ವ್ಯಾಪ್ ಮಾಡ್ತೀವಿ. ಇವಾಗ ಹೊಸ ಲಿಸ್ಟ್ ಹೆಂಗಾಗುತ್ತೆ ನಮಗೆ? 1 3 10 8 4 ಮತ್ತು 7. ಇವಾಗ ನಾವು 1 ಮತ್ತು 3 ನಾವು ಸಾರ್ಟ್ ಮಾಡಿದ್ವಿ, ಸಾರ್ಟೆಡ್ ಆಯಿತು. ಇನ್ನು 10 8 ಮತ್ತು 4 ಮತ್ತು 7 ಅನ್ಸಾರ್ಟೆಡ್. ಸೇಮ್ ಇವಾಗ 8 10 4 7 ಲೀಸ್ಟ್ ಅಮೌಂಟ್ ಯಾವುದು? ಲೀಸ್ಟ್ ಯಾವುದು? 4 ಲೀಸ್ಟ್ ಯಾವುದು? 4. ಈ 4 10 ಜೊತೆ ಸ್ವ್ಯಾಪ್ ಮಾಡ್ತೀವಿ, ಯಾಕಂದರೆ ಅನ್ಸಾರ್ಟೆಡ್ ಅರೇಯಲ್ಲಿರುವಂಥ ಫಸ್ಟ್ ಎಲಿಮೆಂಟ್ 10 4ನೇ ಜಾಗನ ಕಾಣುತ್ತೆ. ಇವಾಗ ಹೊಸ ಅರೇ ಬಂತು ನಮಗೆ 1 3 4 8 10 ಮತ್ತು 7. ನಾವಿವಾಗ ಎಲ್ಲಿವರೆಗೂ ಸಾರ್ಟ್ ಮಾಡಿದ್ವಿ? 4ವರೆಗೂ ಸಾರ್ಟ್ ಮಾಡಿದ್ವಿ. ಇನ್ನು 8 10 ಮತ್ತು 7 ಮಾತ್ರ ಅನ್ಸಾರ್ಟೆಡ್ ಆಗಿದೆ. ಮತ್ತು ಸೇಮ್ ಅದೇ ಫಂಡನ್ನು ಯೂಸ್ ಮಾಡ್ತಾ ಹೋಗಬೇಕು. 1 3 4 ಇಲ್ಲಿವರೆಗೂ ಬರ್ಕೊಂಡಿದ್ದೀವಿ ನಾವು. ಇವಾಗ ಇದನ್ನು ಸಾರ್ಟ್ ಮಾಡಬೇಕು. ಇವಾಗ 8 10 7 ಕಡಿಮೆ ಇರೋದು ಅದು 7 ನಾವು ಚೂಸ್ ಮಾಡೋದು. 7 ಸ್ವ್ಯಾಪ್ ಮಾಡ್ತೀವಿ 8 ಜೊತೆ, ಯಾಕಂದರೆ ಮೊದಲನೇ ಎಲಿಮೆಂಟ್ ಅನ್ಸಾರ್ಟೆಡ್ ಲಿಸ್ಟಲ್ಲಿ. ಇವಾಗ ನಮ್ಮ ಲಿಸ್ಟ್ ಏನಾಗುತ್ತೆ? 7 10 8. ಇವಾಗ 7ವರೆಗೂ ನಮ್ಮದು ಸಾರ್ಟ್ ಮಾಡಿ ಆಗಿದೆ. ಇವಾಗ ಏನು ಮಾಡಬೇಕು? ನೆಕ್ಸ್ಟ್ ಟೈಮ್ ಹಾಗೆ
8ನ ಸೆಲೆಕ್ಟ್ ಮಾಡ್ಕೊತೀವಿ, ಯಾಕಂದರೆ 10 ಮತ್ತು 8ಅಲ್ಲಿ ಕಡಿಮೆ ಇರೋದು 8ನ್ನು ನಾವು 10 ಜೊತೆ ಸ್ವ್ಯಾಪ್ ಮಾಡ್ತೀವಿ. 10 8ನ ಸ್ಪೇಸ್ ತಗೊಳುತ್ತೆ, 8 10ನ ಸ್ಪೇಸ್ ತಗೊಳುತ್ತೆ. ಟೋಟಲ್ ಇವಾಗೇನಾಯಿತು, ಕೊನೆಯದು ಬಂದು 1 3 4 7 8 10. ಇವಾಗ ನಾವು ಸಾರ್ಟ್ ಮಾಡಿರೋದು ಇಲ್ಲಿವರೆಗೂ 8ವರೆಗೂ ಸಾರ್ಟ್ ಮಾಡಿ, ಸಾರ್ಟೆಡ್ ಆಯಿತು. ಅನ್ಸಾರ್ಟೆಡ್ ಸೈಡಲ್ಲಿ ಒಂದೇ ಒಂದಿದೆ 10. ಸೊ ನಾವೇನು ಮಾಡ್ತೀವಿ, ಸೇಮ್ ಆ್ಯಸ್ ಇಟ್ ಈಸ್ ಏನು ಅರೆ ಬಂದಿದೆ ಅದನ್ನೇ ಆನ್ಸರ್ ಆಗಿ ಇಡ್ತೀವಿ. ಸೊ ನಮ್ಮ ಫೈನಲ್ ಸೊಲ್ಯೂಷನ್ ಸೆಲೆಕ್ಷನ್ ಸಾರ್ಟ್ ಅಲ್ಗೋರಿದಮ್ಗೆ ಕೊಟ್ಟಿರುವಂಥ ಅರೆಯಲ್ಲಿ ನಮಗೇನು ಬಂತು ಆನ್ಸರ್ 1 3 4 7 8 10. ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ನಂಬರ್ಸಲ್ಲಿ ಇದೆ. ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ಕೊಟ್ಟಿರುವಂಥ ಅರೆಯನ್ನು ಕಡಿಮೆ ಎಲಿಮೆಂಟ್ ಇರೋದನ್ನು ಮೊದಲನೇ ಎಲಿಮೆಂಟ್ ಅಂದರೆ ಅನ್ಸಾರ್ಟೆಡ್ ಸಬ್ಲಿಸ್ಟಲ್ಲಿರೋ ಮೊದಲನೇ ಎಲಿಮೆಂಟ್ ಜೊತೆ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಕೊನೆ ಆನ್ಸರ್ ನಮಗೆ ಇನ್ಕ್ರೀಸಿಂಗ್ ಅಥವಾ ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ಆನ್ಸರ್ನ ಬರೆದಿಡ್ತೀವಿ. ಸೊ ಇನ್ಫಾರ್ಮೇಷನ್ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.